ಮೂರನೇ ಭಾನುವಾರ ಈ ಥರ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಕಲ್ಚರಲ್ ಸಾಂಸ್ಕೃತಿಕ ಕಾರ್ಯಕ್ರಮ, ನಾಟಕ ಇರ್ಬೋದು, ಭರತನಾಟ್ಯ ಇರ್ಬೋದು, ಸಂಗೀತ ಇರ್ಬೋದು, ಅದು ಭಾಳ ಡಿಫ್ರೆಂಟ್ ಪ್ರೊಫೆಷನ್. ಅವರೆಲ್ಲ ವೇದಿಕೆಗೆ ವಂಚಿತರಾಗಿ ಕಾರ್ಯಕ್ರಮ ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಿರೋದ್ರಿಂದ ಅಂಥವ್ರು ನಾವು ಅವಕಾಶ ಕೊಟ್ಟಿದ್ದೀವಿ. ಇಂಜಿನಿಯರ್ಸ್ ಅಕಾಡೆಮಿ ಆ ಥರ ಒಂದು ಅವಕಾಶ ಕೊಟ್ಟು ಎಲ್ಲರಿಗೂ ಮಾಡಿ ಈ ಥರ ಕಾರ್ಯಕ್ರಮ ರೂಪಿಸಿ ಮಾಡ್ತಾಯಿದ್ದಾರೆ. ಭಾಳ ಜನ ನೀವೇ ನೋಡಿದ್ದೀರಿ, ಭಾಳಷ್ಟು ಖುಷಿ ಪಡ್ತಾ ಇದ್ದಾರೆ. ಇದು 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀವಿ. ಇದು ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿ 4ನೇ ಬ್ಯಾಚ್. ಅಂದರೆ ಸುಮಾರು ಒಂದು 100 ಜನ ಆಲ್ರೆಡಿ ಈ ವೇದಿಕೆಯಲ್ಲಿ ಆಡಿದ್ದಾರೆ. ಹಂಚಿಕೆ ಆಡಿ ಅವರು ಎಲ್ಲ ವೇದಿಕೆ ವಂಚಿತರು ಅವರೆಲ್ಲ ಅವಕಾಶ ಕೊಟ್ಟು ಆಡಿದ್ದಾರೆ. ಅವ್ರ ಪ್ರತಿಭೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಖುಷಿ ಪಡ್ತಾರೆ. ಅವರು ಅವ್ರ ಕುಟುಂಬದವರು, ಸ್ನೇಹಿತರು ಮತ್ತು ಒಂದು ಅವಕಾಶ ಅವ್ರಿಗೆಲ್ಲ. ಹಾಗಾಗಿ ನಮಗೂ ಭಾಳ ಖುಷಿ ಆಗ್ತಾಯಿದೆ. ಅದಕ್ಕೆ ನಮ್ಮ ಇಂಜಿನಿಯರ್ಸ್ ಅಕಾಡೆಮಿ ಮತ್ತು ಈ ಕಾರ್ಯಕ್ರಮ ರೂಪಿಸ್ಕೊಂಡು ಬಹಳಷ್ಟು ಎಲ್ಲ ಸ್ನೇಹಿತರು ಇದ್ದಾರೆ. ರಘುವರ್ಧನ್ ಅಂತ ಅವರು ಮ್ಯೂಸಿಕ್ ಡೈರೆಕ್ಟರು, ಮೂರ್ತಿ ಅಂತಿದ್ದಾರೆ. ಸೊ ಈ ರೀತಿ ನಮ್ಮ ಮೋಹನ್ ಅವರು ಒಳ್ಳೆ ಆ್ಯಂಕರು ಮತ್ತು ನಮ್ಮ ಮ್ಯೂಸಿಕ್ ಟೀಚರ್ಸ್ ಎಲ್ಲ ನಾವು ಕೈ ಜೋಡಿಸಿ ಮಾಡ್ತಾರೆ ಅಂತ ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಸೊ ಮಿಕ್ಕಿ ನಮ್ಮ ರಘುವರ್ಧನ್ ಸರ್, ನೀವು ಕೂಡ ಇಲ್ಲೆಲ್ಲ ಈ ಒಂದು ಮೇಘಮಾಲೆ ಕಾರ್ಯಕ್ರಮ ಏನು ಮಾಡಿದ್ದು ಅಂತಂದರೆ, ಈ ಕರ್ನಾಟಕ ಇಂಜಿನಿಯರ್ಸ್ ಅಕಾಡೆಮಿನಲ್ಲಿ ನಾವೆಲ್ಲರಿಗೂ ಕೂಡ ಒಂದು ಇದು ಕುಟುಂಬದ ಥರ ಎಲ್ಲರನ್ನೂ ಇಲ್ಲಿ ಕರೆದು ಅವ್ರಿಗೆಲ್ಲ ಒಂದು ವೇದಿಕೆ ಹಂಚಿ ಅವ್ರ ಮೂಲಕ ಎಲ್ಲ ಹಾಡಿಡಿಸ್ತೀವಿ. ಇದು ಒಂದು ಸಂಸ್ಥೆ, ಅದ್ರ ಮೂಲಕ ನಾವು ಮಾಡಿ ಎಲ್ಲ ಒಂದು ಕುಟುಂಬದವ್ರು ಅಂತ ಹೇಳ್ಕೊಂಡು ಮಾಡ್ತಾ ಇರ್ತೀವಿ. ಇದರಲ್ಲಿ ಏನು ಯಾವುದೇ ಒಂದು ನಮ್ಮ ಇದು ಮಾಡೋದು ಆ ಥರ ಏನಿಲ್ಲ, ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಮಾಡೋಂಥ ಕಾರ್ಯಕ್ರಮ. ಆ್ಯಕ್ಚುಲಿ ಇದು 4ನೇ ಬ್ಯಾಚ್ ಇದೆ. ಈಗ ಪ್ರತಿ ಒಂದೊಂದು ಬ್ಯಾಚಲ್ಲೂ 10-15 ಜನಕ್ಕೆ ಒಂದೊಂದು ಅವಕಾಶ ಕೊಟ್ಟು ಅವರೆಲ್ಲ ವೇದಿಕೆ ಕರೆದು ಅವ್ರಿಗೆಲ್ಲರಿಗೂ ಕೂಡ ಹೊರಗಡೆ ನಾವು ಹಾಡು ಹೇಳಬೇಕು ಅಂತ ಆಸೆ ಇರುತ್ತೆ, ಅವಕಾಶ ಸಿಕ್ಕಿರಲ್ಲ. ಅಂಥವ್ರೆಲ್ಲರನ್ನೂ ಕರೆದು ಇಲ್ಲೆಲ್ಲ ಮಾಡೋದಕ್ಕೆ ನಮ್ಮ ಉದಯಶಂಕರು ಮೂಲ ಕಾರಣ. ಇವರು ಇದನ್ನೆಲ್ಲ ಮಾಡ್ತಾ ಇರೋದು. ಪ್ಲಸ್ ಇದಕ್ಕೆ ಒತ್ತಾಸೆಯಾಗಿ ಕರ್ನಾಟಕ ಇಂಜಿನಿಯರ್ಸ್ ಅಕಾಡೆಮಿ ಕೂಡ ನಮಗೆ ಊಟ ಸಹಾಯ ಮಾಡ್ತಾ ಇದೆ. ಕಳೆದ ಒಂದರಲ್ಲೇ ಉದಯೋನ್ಮುಖ ಕಲಾವಿದರಿಗೆ ಇಂಥ ಒಂದು ವೇದಿಕೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ. ಬಹುಶಃ ಬೆಂಗಳೂರಿನಲ್ಲಿ ಯಾರೂ ಇಂಥ ಒಂದು ಅವಕಾಶ ಮಾಡಿಕೊಟ್ಟಿರೋದಿಲ್ಲ. ಯಾರು ನಮ್ಮ ಕಾರ್ಯಕ್ರಮ ನೋಡ್ಲಿಕ್ಕೆ ಬರ್ತಾರೆ ಅಂಥದ್ರಲ್ಲಿ ಕಲಾವಿದರನ್ನು ಗುರುತಿಸಿ ಅವರಿಗೆ ಆಡಿಷನ್ ಮಾಡಿ ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದೀವಿ ಅಂದರೆ ಅವರು ಕೂಡ ನೆನೆಸ್ತಾರೆ. ಅವ್ರಿಗೆ ನಾವು ಎನ್ಕರೇಜ್ಮೆಂಟ್ ಮಾಡೋಕ್ಕಾಗುತ್ತೆ. ಇದ್ರ ಜೊತೆಗೆ ನಮ್ಮ ನಾದೋಪಚಾರ ತಂಡದಿಂದ ಭಾಳಷ್ಟು ಆಶ್ರಮಗಳಿಗೆ ಭೇಟಿ ಮಾಡಿ ಅವರಿಗೆ ಕುಂದುಕೊರತೆಗಳನ್ನು ವಿಚಾರ ಮಾಡಿ ಅವರಿಗೆ ಔಷಧಿ ಬೇಕಾ, ಬಟ್ಟೆ ಬರೆ ಬೇಕಾ, ಏನು ಅವಶ್ಯಕತೆ ಇದನ್ನು ಕೊಟ್ಟು ಅದರದ್ದು ಕೂಡ ನಾವು ಪ್ರತಿ ವರ್ಷ ಚೌಡಯ್ಯ ಮೆಮೋರಿಯಲಲ್ಲಿ ಒಳಿತು ಮಾಡೋ ಮನುಷ್ಯರು ಅಂತ ಕಾರ್ಯಕ್ರಮ ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತೀವಿ. ಇವನ್ ರಮೇಶ್ ಕುಮಾರ್ ಸರ್ ಅವರು ಸ್ಪೀಕರ್ ಆಗಿದ್ದರು. ಅವರು ಹೇಳಿದರು, ಸರ್ಕಾರನೂ ಮಾಡದೇ ಇರೋಂಥ ಒಂದು ಕೆಲಸನ ನಿಮ್ಮ ನಾದೋಪಚಾರ ತಂಡದಿಂದ ಮಾಡ್ತಾ ಇದ್ದೀರಾ ಅಂತ ಅಪ್ರಿಷಿಯೇಟ್ ಮಾಡಿದ್ದಾರೆ. ನಿಮಗೆ ಅಷ್ಟೇ ಆಗುತ್ತೆ. ಜೊತೆಗೆ ಒಂದು ಒಳ್ಳೆಯ ವೇದಿಕೆ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ನೀವೆಲ್ಲ ಬಂದು ಈ ಒಂದು ಕಾರ್ಯಕ್ರಮ ವೀಕ್ಷಿಸಲಿಕ್ಕೆ ಧನ್ಯವಾದಗಳು. ನಾವು ಮುಗೀತು ಅಂತ ಅಂದ್ಕೊಳ್ಳೋದಿಲ್ಲ. ಅವರು ಇನ್ನೂ ಎಲ್ಲಾದರೂ ಅವಕಾಶಗಳನ್ನು ಸಿಗ್ಬೋದಾ ಅನ್ನೋ ನಿರೀಕ್ಷೆಯಲ್ಲಿರ್ತಾರಲ್ಲ, ಅಂಥವರಿಗೂ ಕೂಡ ನಾವಿದ್ದೀವಿ ಅಂತ ಹೇಳಿ ಕರೆದುಬಿಟ್ಟು ಒಂದು ವೇದಿಕೆ ಕೊಡ್ತಾರೆ ಅಂದರೆ ಅದು ನಮ್ಮ KEಯ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿರುವಂಥ ಉದಯಶಂಕರ್ ಅವರು. ಮತ್ತು ಇನ್ಯಾರೂ ನೀವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಬೇರೆಯವ್ರನ್ನ ಆಡಿಸ್ಬೇಕು, ಅವ್ರು ಆಡೋದನ್ನು ನಾವು ಕೇಳಬೇಕು, ನಾವು ಖುಷಿ ಪಡಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದು ನಮ್ಮ ನಾದೋಪಾಸನಾ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಉದಯಶಂಕರ್ ಅವರು ಮತ್ತು ಉಪಾಧ್ಯಕ್ಷರಾಗಿರುವಂಥ ಮೋಹನ್ ಸರ್ ಇದ್ದಾರಲ್ಲ, ಇವರಿಬ್ಬರು ಅವಳಿ ಬ್ರದರ್ಸ್ಗಳು, ಸ್ನೇಹಿತರಾಗಿರ್ಬೋದು. ಆದರೆ ಇವರ ಹೃದಯಗಳಿದೆಯಲ್ಲ, ಇವರ ಮನಸ್ಸುಗಳಿದೆಯಲ್ಲ, ಎಷ್ಟು ಪಾರದರ್ಶಕವಾಗಿದೆ ಅಂತ ಹೇಳಿದ್ರೆ ಬೇರೆಯವ್ರನ್ನ ಅಪ್ಪಬೇಕು, ಸದಾ ಅಪ್ಪಬೇಕದಲ್ಲಿರಬೇಕು, ಅವ್ರನ್ನ ನಮ್ಮನಗೂ ಕಾಣಬೇಕು ಅನ್ನೋ ನಿರೀಕ್ಷೆ ಮತ್ತು ಕನಸುಗಳ ಮನೋಭಾವ ಇರುವಂಥ ಸ್ವರೂಪಿ ವ್ಯಕ್ತಿಗಳಿವೆ. ಹಾಗಾಗಿ ನಾವೇನು ಹೇಳ್ತೀವಿ, ಇವತ್ತು ಯಾರಿಗೇನೇ ವಿದ್ಯೆ ಇದ್ದರೂ ಕೂಡ, ವಿದ್ವತ್ತಿದ್ದರೂ ಕೂಡ ಅಂಥವರಿಗೆ ಒಂದು ವೇದಿಕೆಯನ್ನು ಕೊಡೋದಿದೆಯಲ್ಲ, ಅದರಲ್ಲಿ ಬಹಳಷ್ಟು ಮೇಲ್ಮಟ್ಟದಲ್ಲಿ ನಿಂತ್ಕೊಳ್ಳುತ್ತೆ ನಮ್ಮ ನಾದೋಪಾಸನ ಸಂಸ್ಥೆ ಮತ್ತು ಅದರಲ್ಲಿರುವಂಥ ಕೀ ಪರ್ಸನ್ಗಳು. ಅಂದರೆ